अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात। ओं परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्व कौतुकानि दर्शय दर्शय दत्तात्रेयाय मनोइच्छिता कामना कुरु कुरु स्वाहा। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೆ ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಮತ್ತು ದತ್ತ ಮಹಾರಾಜರಿಗೆ ವಿಶೇಷವಾಗಿ ಕೇಳ್ಕೊಳ್ಳೋದು ಒಂದೇ, ಎಲ್ಲ ಭಕ್ತಾದಿಗಳಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇವತ್ತಿನ ದಿನ ಸುಮಾರು ಒಂದು 3 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನಿಮಗಿವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಘಟನೆ ನಡೆಯುವಾಗ ನನ್ನ ಯೂಟ್ಯೂಬ್ ಚಾನಲ್ಲು ಇರಲಿಲ್ಲ. ಸೊ ಆವಾಗ ಬರೀ ನಂದು ಒಂದು ಟೇಲರಿಂಗ್ ಅಂಗಡಿ ಇತ್ತು. ದತ್ತ ಮಹಾರಾಜರ ಅಂದರೆ ಜಸ್ಟ್ ನಾನು ಆವಾಗ ದತ್ತ ಮಹಾರಾಜರ ಕೃಪಾಶೀರ್ವಾದಕ್ಕೆ ತಕ್ಕ ಮಟ್ಟಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಇಷ್ಟೊಂದು ಸಂಪೂರ್ಣವಾಗಿ ನಾನು ದತ್ತ ಮಹಾರಾಜರ ಸೇವೆಯಲ್ಲಿ ಇನ್ನೂ ಬಂದಿರಲಿಲ್ಲ. ಆವಾಗ ಪುಷ್ಪಾವತಿ ಅಂಥೇಳಿ ಅವರು ಧಾರವಾಡದವರು, ಮೂಲತಃ ಅವರು ಧಾರವಾಡದವರು. ಅವರು ಏನು ಮಾಡ್ತಾರೆ, ನನಗೆ ನಮ್ಮ ಅಂಗಡಿ ಕಸ್ಟಮರ್ ಆಗಿ ಬಟ್ಟೆಯನ್ನು ಕೊಡೋದಕ್ಕೆ ನನ್ನ ಅಂಗಡಿಗೆ ಬರ್ತಾರೆ. ಬಂದ ಮೇಲೆ ಅವರ ಒಂದು ನೋವನ್ನು ಅವರು ಒಂದು ನನ್ನ ಅಂಗಡಿಯಲ್ಲಿ ದತ್ತ ಮಹಾರಾಜರದ್ದು ಒಂದು ಫೋಟೋ ಇಟ್ಟಿರ್ತೀನಿ ನಾನು. ಅವ್ರು ಕೇಳ್ತಾರೆ ಇದು ಯಾವ ದೇವರು ಅಂತ. ಇದು ಗಾಣಗಾಪುರ ದತ್ತ ಮಹಾರಾಜರು ಅಂತ ಹೇಳ್ತೀನಿ. ಆಲ್ರೆಡಿ ಅವ್ರ ಯಜಮಾನರು ದತ್ತ ಮಹಾರಾಜರ ಒಂದು ಪಾರಾಯಣವನ್ನ ಅವರು ಮಾಡಿರ್ತಾರೆ. ಅವರಿಗೆ ಇರುವಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮಕ್ಕಳಿರಲ್ಲ ಅವರಿಗೆ. ಇದು ಒಂದು ದೊಡ್ಡ ಸಮಸ್ಯೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದ್ರೆ, ನೀವು ಒಂದು ಕೆಲಸ ಮಾಡಿ, ಒಂದು ಸಾರಿ ನೀವು ಗಾಣಗಾಪುರದಲ್ಲಿರ್ತಕ್ಕಂಥ ದತ್ತ ಮಹಾರಾಜರ ಒಂದು ದರ್ಶನ ತಗೊಂಡು ಆ ಒಂದು ಔದುಂಬರ ವೃಕ್ಷವನ್ನ ಒಂದು 21 ಸಾರಿ ಸುತ್ತಿ ನೀವು ಬನ್ನಿ ಅಂತ. ಆ ಸಮಯಕ್ಕೆ ನನಗೇನು ಆ ಭಗವಂತ ಬುದ್ಧಿಶಕ್ತಿ ಕೊಟ್ಟಿದ್ನೋ ಅದನ್ನ ನಾನು ಅವ್ರ ಹತ್ರ ಹೇಳ್ತೀನಿ. ಹೇಳಿ ಅದು ಅಷ್ಟಕ್ಕೆ ಮುಗಿದೋಗ್ಬಿಡುತ್ತೆ. ಅವರು ಗಾಣಗಾಪುರಕ್ಕೂ ಹೋಗಿದ್ದು ನನಗೆ ಗೊತ್ತಾಗಲ್ಲ, ಅಲ್ಲಿ ಏನೂ ಗೊತ್ತಾಗಲ್ಲ. ಅಲ್ಲಿ ಅವರು ನಾನು ಹೇಳಿದೆ, ನನ್ನ ಪಾಡಿಗೆ ನಾನು ನೋಡಿದೆ. ಬಟ್ ಅವರು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಗಾಣಗಾಪುರಕ್ಕೆ ಹೋಗ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಹೋಗ್ಬೇಕು ಅಂತ ಅವರು ಹೋಗಿರೋದು. ಇದು ಸಂತೋಷ್ ಹೇಳಿದ್ರೆ ಇದನ್ನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಒಂದು ಥಾಟ್ಸ್ ಇಟ್ಕೊಂಡು ಅವರು ಅಲ್ಲೂ ಹೋಗಿರಲ್ಲ. ಒಟ್ಟಿನಲ್ಲಿ ಗಾಣಗಾಪುರಕ್ಕೆ ಹೋಗ್ಬೇಕು, ನಮ್ಮ ಯಜಮಾನರು ಒಂದು ಪಾರಾಯಣ ಮಾಡಿದ್ದಾರೆ, ನಾನು ಗಾಣಗಾಪುರಕ್ಕೆ ಹೋಗ್ಬೇಕು ಅಂತ ಅವರು ಹೋಗಿರ್ತಾರೆ. ಹೋಗಿ ಆ ಒಂದು ಕ್ಷೇತ್ರದಲ್ಲಿ ಅಷ್ಟತೀರ್ಥ ಅಂದ್ರೆ 8 ನದಿಗಳ ಒಂದು ನದಿಯಲ್ಲಿ ಸ್ನಾನ ಮಾಡಿ ಆ ಔದುಂಬರ ವೃಕ್ಷವನ್ನ ಒಂದು 21 ಸಾರಿ ಅವರು ಪ್ರದಕ್ಷಿಣೆ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಇಷ್ಟು ಬ್ಯೂಟಿಫುಲ್ ಆಗಿ ಹಂಚ್ಕೊಂಡಿದ್ದಾರೆ ನನ್ನ ಜೊತೆ. ಅಂದ್ರೆ ಆ ಒಂದು 21 ಸುತ್ತುವಾಗ ಅವ್ರ ಮನಸ್ಸಲ್ಲಿ ನನಗೆ ಮಕ್ಕಳಾಗ್ಬೇಕು, ನನಗೆ ಮತ್ತೊಂದು ಏನೂ ಇಲ್ಲ, ಅಲ್ಲಿ ಜಸ್ಟ್ ಮಾಡ್ಬೇಕಿದನ್ನ ಮಾಡಿ. ಆ ಒಂದು ಸಮಯದಲ್ಲಿ ಅವ್ರಿಗೆ ಏನಾಯ್ತು ಅಂತಂದ್ರೆ ಒಂದು ಯಾವುದೋ ಒಂದು ಶಕ್ತಿ ಅವರ ಹೊಟ್ಟೆಗೆ ಬಂದು ಪುಷ್ ಮಾಡ್ದಂಗೆ ಅನ್ನೋ ಒಂದು ಭಾಸವಾಗುತ್ತೆ. ಅವರು ಅದನ್ನ ಆ ಥರ ಒಂದು ಎಕ್ಸ್ಪೀರಿಯನ್ಸು ಅವ್ರ ಜೀವನದಲ್ಲಿ ಯಾವತ್ತೂ ಆ ಥರ ಆಗಿರಲ್ಲ. ಆ ಒಂದು ಔದುಂಬರ ವೃಕ್ಷ ಸುತ್ತುವಾಗ ಅದಲ್ಲಿ ನಡೆದೋಗುತ್ತೆ. ಅದನ್ನ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಮತ್ತೆ 1 ತಿಂಗಳು 15-20 ದಿವಸ ಗ್ಯಾಪ್ ಇರುತ್ತೆ. ಬೇರೆ ಒಂದು ಪಾರ್ಟಿಗೆ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿ ಕುಡುದು, ಏನೇನೋ ಅವ್ರಿಗೆ ಏನ್ ಅನ್ಸುತ್ತೋ, ಅಂದ್ರೆ ಅವ್ರದ್ದು ಲೈಫ್ ಸ್ಟೈಲೇ ಹಂಗಿರೋದು. ಸೊ ಏನೂ ಅಲ್ಲಿ ಮಾಡೋಕ್ಕಾಗಲ್ಲ. ಎಲ್ಲವನ್ನ ಎಂಜಾಯ್ಮೆಂಟ್ ಮಾಡಿ, ಡಾನ್ಸ್ ಎಲ್ಲ ಮಾಡಿ, ಏನೇನು ಜಂಪಿಂಗು ಮತ್ತೊಂದು ಮಾಡಿದಾಗಲೂ ಕೂಡ ಅವರು ಗರ್ಭವತಿ ಆಗಿರ್ತಾರೆ. ಸೊ 1 ತಿಂಗಳು ಕಂಪ್ಲೀಟ್ ಆಗಿರುತ್ತೆ. ಅವರಿಗೆ ಅದು ಒಂದು ಸ್ಟಾಪ್ ಆಗೋದು, ಮತ್ತೆ ರಕ್ತಸ್ರಾವ. ಸೊ ಈ ಥರ ಪ್ರತಿ ತಿಂಗಳು ಆಗ್ತಾ ಇರುತ್ತೆ. ಅವರು ಅದನ್ನ ಏನು ಗಮನಿಸ್ಕೊಳ್ಳೋದೇ ಇಲ್ಲ. ಫಸ್ಟ್ ತಿಂಗಳಾದ ಮೇಲೆ ಅಷ್ಟೊಂದು ಜಂಪಿಂಗ್ ಆದರೂ, ಅಷ್ಟೊಂದು ಡಾನ್ಸ್ ಎಲ್ಲ ಮಾಡಿದ್ರು ಕೂಡ ಅವರಿಗೆ
ಅದು ಒಂದು ರಕ್ತಸ್ರಾವ ಆಗಲ್ಲ ಅವ್ರಿಗೆ ವಿಚಿತ್ರ ಅನ್ಸುತ್ತೆ ಏನಿದು ಅಂತ. ಬಟ್ ಇದೇ ತರ 3 ತಿಂಗಳು ಕಳೆದು ಹೋದ ಮೇಲೆ ಹಾಸ್ಪಿಟ್ಲಿಗೆ ಚೆಕಪ್ ಮಾಡ್ಸಕ್ ಹೋಗ್ತಾರೆ. ನೀವು ಗರ್ಭವತಿಯಾಗಿದ್ದೀರಾ. ಅವರಿಗೆ ಕಾನ್ಫಿಡೆನ್ಸೇ ಬರಲ್ಲ ಅವ್ರಿಗೆ, ನಾನು ಗರ್ಭವತಿ ಆಗಿದ್ದೀನಾ, ಇದು ಇದು ಸಾಧ್ಯನಾ, ಇದು ಅವ್ರಿಗೇನೆ ಕ್ವಶನ್. ತಿರ್ಗಾ ಅದು ಎಲ್ಲಿ ಮಟ್ಟಕ್ಕೆ ಬರುತ್ತೆ ಅಂದ್ರೆ 9 ತಿಂಗಳಾಗಿ ಮಗು ಇವ್ರ ಕೈಗೆ ಬರುತ್ತೆ. ಆವಾಗ ಅವ್ರಿಗೆ ಅನ್ಬಿಲೀವೇಬಲ್ ಮಿರಾಕಲ್ಲು, ಇದು ಮಹಾರಾಜರು ನನಗೆ ಕರುಣಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಇಲ್ಲಿ ಇದು ನಡೆದು 3 ವರ್ಷ ಆಗಿರ್ಬೋದು. ಅದಾದ ಮೇಲೆ ವಾಪಸ್ಸು ಆ ಮಗುವಿನ ಕೃಪಾಶೀರ್ವಾದ, ದತ್ತ ಮಹಾರಾಜರ ಆಶೀರ್ವಾದದಿಂದ ಆ ಮಗು ಹುಟ್ಟಿದೆ. ವಾಪಸ್ಸು ಇನ್ನೊಂದು ಹೆಣ್ಮಗು ಅವರಿಗೆ ಆಗುತ್ತೆ. ಈ ಕತೆ ನನಗೆ ಅವರು ಯಾವಾಗ ಹೇಳಿದ್ರಪ್ಪ ಅಂದ್ರೆ, ಮೊನ್ನೆ ರೀಸೆಂಟ್ ಆಗಿ 1 ವಾರದ ಹಿಂದೆ ನಮ್ಮ ಅಂಗಡಿಗೆ ಅವರು ಬಂದಿದ್ರು. ಹುಡುಕೊಂಡು ಬಂದು ನಮ್ಮ ಅಂಗಡಿನ ಎಷ್ಟು ಅವರು ಆನಂದ ಪಟ್ರು ಅಂದ್ರೆ, ನಿಮಗೆ ಏನು ಸಿಗಬೇಕೋ ಅದು ಮಹಾರಾಜರು ಖಂಡಿತವಾಗಿಯೂ, ನೀವು ಬ್ರಹ್ಮಾಂಡದಲ್ಲಿ ಯಾವ ಮೂಲೆಯಲ್ಲಿ ಅಡಗಿದ್ರು ಕೂಡ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಮಹಾರಾಜರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ, ಅದು ದೊಡ್ಡ ವಿಚಾರ. ನನಗಾಗ್ಲಿ ನಿಮಗಾಗ್ಲಿ ದತ್ತ ಮಹಾರಾಜರ ಕೃಪಾಶೀರ್ವಾದ ನಿಮ್ಮ ಮನೆಯಲ್ಲಿ ಇದೆಯಪ್ಪ ಅನ್ನೋ ಮಾತು ಶತಸಿದ್ಧವಾಗಿದ್ದರೆ ಇಟ್ ಈಸ್ ದಿ ಅಲ್ಟಿಮೇಟ್. ನಿಮ್ಗೆ ಯಾವ ಸೇವೆನೂ ಮಾಡೋಕ್ಕಾಗಲ್ವಾ? ಒಂದು ವಿಚಾರ ಹೇಳ್ತೀನಿ ನಿಮಗೆ. ಗುರುವಾರದ ದಿವಸ ದತ್ತ ಮಹಾರಾಜರದ್ದು ಒಂದು ಫೋಟೋ ತಗೊಂಡು ಬನ್ನಿ, ಒಂದು ಚಿಕ್ಕ ಇಟ್ಟಿಗೆನ ಇಡಿ, ಅದಕ್ಕೆ ಸಗಣೆ, ಅರಿಶಿನ, ಗೋಮೂತ್ರ ಇವು 3ಗಳನ್ನು ಸಾರಿಸಿ ಅದ್ರ ಮೇಲೆ ಇಡಿ. ಪ್ರತಿ ದಿವಸ ಅರ್ಧ ಗಂಟೆ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರ ಇಷ್ಟೇ ನೀವು ಮಾಡ್ಕೊಂಡೋಗಿ. ನೀವು ಯಾವ ಗಣಗಾಪುರಕ್ಕೆ ಹೋಗೋದು ಬೇಡ, ಎಲ್ಲೂ ಯಾವ ಕ್ಷೇತ್ರಕ್ಕೆ ಹೋಗೋದು ಬೇಡ. ನಿಮಗೆ ಸರ್ವ ಕ್ಷೇತ್ರವೇ ನಿಮ್ಮ ಮನೆಯಲ್ಲಿರುತ್ತೆ. ಯಾಕಂದ್ರೆ ಆ ದತ್ತ ಮಹಾರಾಜರು ಇಷ್ಟು ನಾನು ಈ ವಿಡಿಯೋ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೂ ಕೂಡ ಎಷ್ಟೋ ಜನ ಪ್ರಾಬ್ಲಮ್ ಅಂತ ನಂಗೆ ಫೋನ್ ಮಾಡ್ತಾರೆ. ಬಟ್ ಆ ಪ್ರಾಬ್ಲಮ್ ಅಂತ ಫೋನ್ ಮಾಡಿಸಿರೋದು ಮಹಾರಾಜರೇ ಮಾಡಿಸಿರ್ತಾರೆ. ಅದನ್ನ ನಾವು ಅದಕ್ಕೆ ಕಾರಣೀಭೂತರಲ್ವೇ ಅಲ್ಲ. ಎಷ್ಟೋ ಜನ ವಿಡಿಯೋ ನೋಡ್ತಾರೆ. ಬಟ್ ನೋಡಿ, 3 ವರ್ಷ ಆದ್ಮೇಲೂ ಅವ್ರು ಹುಡುಕೊಂಡು ಬಂದು, ಸಂತೋಷಣ ನನಗೆ ಇಷ್ಟೊಂದು ಒಳ್ಳೇದಾಗಿದೆ ಮಹಾರಾಜರಿಂದ ಅಂಥೇಳಿ ಆ ಒಂದು ಹ್ಯಾಪಿನೆಸ್ಸು ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ರಿಯಲಿ ಅದಕ್ಕಂತೂ ಎಷ್ಟು ಬೆಲೆ ಕಟ್ಟಕ್ಕೆ ಆಗಲ್ಲ ಅದಕ್ಕೆ. ಯಾಕಂದ್ರೆ ಇದೇ ಅವ್ರಿಗೆ ಆಸ್ತಿ ಅಂತಸ್ತು ತುಂಬಾ ಅನುಕೂಲವಾಗಿದ್ದಾರೆ. ಆದ್ರೆ ಅವತ್ತು ಏನೋ ನಾನು ಹೇಳಿರ್ತಕ್ಕಂಥ ಒಂದು ಮಾತು ಇವತ್ತು ಅವ್ರ ಮಡಲಲ್ಲಿ 2 ಮಗು ಆಟ ಆಡ್ತಾ ಇದೆ ಅಂತಂದ್ರೆ ಧನ್ಯವಾದ ಮಹಾರಾಜರಿಗೆ. ಈ ಕೆಲಸಕ್ಕೆ ನನ್ನನ್ನು ಆರಿಸ್ಕೊಂಡಿದ್ದಾರೆ. ಇವಾಗ್ಲೂ ಹೇಳ್ತೀನಿ, ಇವಾಗ್ಲೂ ನಿಮ್ಗೆ ಹೇಳ್ತೀನಿ ನಾನು, ದತ್ತ ಮಹಾರಾಜರ ಕೃಪಾಶೀರ್ವಾದ ಎಲ್ರ ಮೇಲೂ ಆಗುತ್ತೆ. ಕಷ್ಟ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಯಾರೇ ನೋವಿದ್ರು ಕೂಡ ನನ್ನ ಫೋನ್ ನಂಬರ್ ಸ್ಕ್ರೋಲ್ ಮೇಲೆ ಬರುತ್ತೆ. 5 ಗಂಟೆಯಿಂದ 6 ಗಂಟೆವರೆಗೂ ನೀವು ಒಂದು ಫೋನ್ ಮಾಡಿ, ಖಂಡಿತವಾಗಿಯೂ ಕೂಡ ನಿಮಗೆ ಮಹಾರಾಜರಿಗೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.